ಈಗ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ ಆ ಭಾಗದಲ್ಲಿ ಸಾಕಷ್ಟು ಜನ ಜನತಾದಳ ಪಕ್ಷವನ್ನ ಕಟ್ಬಳಿಸಿರ್ತಕ್ಕಂತ ಪ್ರಮುಖ ಮುಖಂಡರುಗಳ ಅಭಿಪ್ರಾಯದೊಂದಿಗೆ ಜಿಲ್ಲೆಯಲ್ಲಿ ನಾಯಕತ್ವವನ್ನು ವಹಿಸಿರ್ತಕ್ಕಂತ ವಿಧಾನ ಪರಿಷತ್ನ ಸದಸ್ಯರಾಗಿರ್ತಕ್ಕಂತ ಬೋಜಣ್ಣ ಅವರ ಸಂಪೂರ್ಣ ಸಹಮತ ಮತ್ತೆ ಸಹಕಾರದೊಂದಿಗೆ ಇವತ್ತು ನನ್ನ ಪಕ್ಕದಲ್ಲಿ ನಿಂತಿರುವಂತ ಯುವ ಮುಖಂಡ ವಿಜಯ್ ಕುಮಾರ್ ಅವರು ಇವತ್ತು ಪಕ್ಷಕ್ಕೆ ಆ ಕ್ಷೇತ್ರದಲ್ಲಿ ಸೇರ್ಪಡೆಯಾಗಿ ಸಂಘಟನೆಯ ಒಂದು ದೃಷ್ಟಿಯಿಂದ ಸಾಕಷ್ಟು ಒತ್ತನ್ನ ಕೊಟ್ಟು ಕೆಲಸ ಮಾಡ್ತೇನೆ ಅಂತಕ್ಕಂತ ಒಂದು ಇಚ್ಛಾಶಕ್ತಿ ಇಟ್ಕೊಂಡು ಬಂದಿದ್ದಾರೆ. ಹಾಗಾಗಿ ಇವತ್ತು ಒಂದು 200-300 ಜನ ಪ್ರಮುಖ ಮುಖಂಡರುಗಳು, ಬಹಳ ಪ್ರಮುಖರು, 500ಕ್ಕೂ ಹೆಚ್ಚು ಇಲ್ಲ, ಅದರಲ್ಲೆಲ್ಲ ಬೋಜಣ್ಣ ಅವರು ಎಕ್ಸ್ಪರ್ಟ್, ಅದಕ್ಕೆ ಕುಮಾರಣ್ಣ ಅವ್ರ ಜೊತೆ ಇರೋದು ಅವರು. ಹಾಗಾಗಿ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ಪಕ್ಷ ಸಂಘಟನೆಗೆ ಬಂದಿದ್ದಾರೆ. ಸರ್, ಒಂದು ನಾಗೇಂದ್ರ ರಾಜೀನಾಮೆ ವಿಚಾರ ಸದನದಲ್ಲಿ ಚರ್ಚೆ ಮಾಡಿದ್ರಿ, ಹೋರಾಟ ಮಾಡಿದ್ರಿ. ಈಗ ಅವ್ರು ರಾಜೀನಾಮೆ ಕೊಡ್ಲಿಕ್ಕೆ ಸಿಎಂ ಅವ್ರ ಹತ್ರ ಒಲವು ತೋರಿಸಿದ್ದಾರೆ ಅನ್ನುವಂತ ಮಾತುಗಳು ಬರ್ತಿದ್ದಾವೆ. ಈಗ ಮೊದಲನೇ ಪಾಯಿಂಟ್ ಏನಪ್ಪ ರೇಸ್ ಆಗುತ್ತೆ ಅನ್ನೋದಾದ್ರೆ, ಈಗ ಆಲ್ರೆಡಿ ಅವ್ರ ಮೇಲೆ ಒಂದು ಆರೋಪ ಇತ್ತು. ಇದು ಆರೋಪ ನಿನ್ನೆ ಮೊನ್ನೆದಲ್ಲ, ಕಳೆದ ವರ್ಷದ ಆರೋಪ. ನಾವು ಎಷ್ಟೋ ಸಲ ಹೇಳಿದೀವಿ, ನಾವಲ್ಲ, ಹಿಂದಿದ್ದಂತ ಮಾನ್ಯ ಮುಖ್ಯಮಂತ್ರಿಗಳೇ ಸದನದ ಒಳಗಡೆ ಕಲಾಪದಲ್ಲಿ 189 ಅಲ್ಲ 87 ಕೋಟಿ ಹೌದು ಮಿಸ್ಅಪ್ರೋಪ್ರಿಯೇಟ್ ಆಗಿ ಫಂಡ್ಸ್ ಮ್ಯಾನೇಜ್ಮೆಂಟ್ ಆಗಿದೆ ಅಂತಕ್ಕಂಥದ್ದು ಅವರೇ ಒಪ್ಕೊಂಡಿದ್ದಾರೆ. ಹಾಗಿದ್ದಾಗ ಬೇರೆ ಇನ್ಯಾರು ಆ ಸಾಮರ್ಥ್ಯ ಹೊಂದಿರತಕ್ಕಂತ ಯಾರು ಮಂತ್ರಿಗಳಿಗೆ ಆಪ್ಷನ್ ಕೊಡ್ಬೋದಾಗಿತ್ತಲ್ಲ, ಯಾಕೆ ಇವ್ರನ್ನೇ ಯಾಕೆ ತೆಗೆದುಕೊಂಡ್ರಿ? ಇದಕ್ಕೆ ಇವತ್ತು ಸರ್ಕಾರ ಉತ್ತರ ಕೊಡಬೇಕಾಗಿದೆ. ನೋಡಿ, ಇದು ಒಂದು ವಿಚಾರ ಇಟ್ಕೊಂಡು ಇವತ್ತು ಬರಗಾಲ, ನಾವು ಕಲ್ಯಾಣ ಕರ್ನಾಟಕ, ಕಿತ್ತೂರು ಕರ್ನಾಟಕ ಎಲ್ಲಾ ಭಾಗಕ್ಕೂ ಕೂಡ ಪ್ರವಾಸ ಮಾಡ್ಕೊಂಡ್ ಬಂದಿವಿ, ಒಂದು ತಂಡ ರಚನೆ ಮಾಡಿ. ಅಲ್ಲಿ ರೈತರು ಬೀದಿಲಿದ್ದಾರೆ, 3000ಕ್ಕೂ ಹೆಚ್ಚು ಜನ ರೈತರು ಇವತ್ತು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆದ್ರೆ ಕಳೆದ ವರ್ಷ ಅತಿವೃಷ್ಟಿ ಆಯ್ತು, ಬೆಳೆ ಎಲ್ಲ ಹಾನಿ ಆಯ್ತು. ಇಂಥ ಸೀರಿಯಸ್ ಟಾಪಿಕ್ಸ್ ಬಗ್ಗೆ ಡಿಬೇಟ್ ಆಗ್ಬೇಕಾಗಿತ್ತು, ಬಿಡದಿ ವಿಚಾರ ಪ್ರಸ್ತಾಪ ಆಗ್ಬೇಕಾಗಿತ್ತು, ನೈಸ್ ವಿಚಾರ ಪ್ರಸ್ತಾಪ ಆಗ್ಬೇಕಾಗಿತ್ತು. ಆದ್ರೆ ಇವತ್ತು ಸರ್ಕಾರ ಟೈಮ್ ಕಿಲ್ ಮಾಡ್ಕೊಂಡು ಅವ್ರು ಉದ್ದಟತನದಿಂದ ಅಂತಿಮವಾಗಿ ಇವತ್ತು ಸಾಧಿಸಿದಾದ್ರು ಏನು? ಕಲಾಪಕ್ಕೆ ಏನ್ ಬೆಲೆ ಸಿಕ್ತಂಗಾದ್ರೆ? ಜನರ ವಿಚಾರ ಚರ್ಚೆ ಆಗ್ಬೇಕಾಗಿತ್ತಲ್ಲ, ರೈತರ ವಿಚಾರ ಚರ್ಚೆ ಆಗ್ಬೇಕಾಗಿತ್ತಲ್ಲ. ಈಗ ರಾಜೀನಾಮೆ ಕೊಡಿಸ್ತಕ್ಕಂಥದ್ದು ಆಗತ್ತೆ ಅನ್ನುವಂಥದ್ದು ಬೆಳಗ್ಗೆಯಿಂದ ಕೂಡ ಚರ್ಚೆ ಆಗ್ತಾ ಇದೆ. ಬಹುಶಃ ರಾಜೀನಾಮೆ ಕೊಡ್ತಕ್ಕಂಥದ್ದು ಆಗಬೇಕು. ಯು ಶುಡ್ ಟೇಕ್ ಅಪ್ ದಟ್ ರೆಸ್ಪಾನ್ಸಿಬಿಲಿಟಿ. ಹಾಗೆ ರಾಜ್ಯದಲ್ಲಿ ಪಾರ್ಕ್ಗಳಲ್ಲಿ 5% ಜಾಗವನ್ನು ಬಳಸೋದಕ್ಕೆ ಈಗ ಸರ್ಕಾರ ಮುಂದಾಗಿದೆ ತಂದಿದೆ. ದಿನೇ ದಿನೇ ದೊಡ್ಡ ಮಟ್ಟದಲ್ಲಿ ಆಕ್ರೋಶಗಳು ಶುರುವಾಗಿದೆ, ಮತ್ತೆ ಅಸೋಸಿಯೇಷನ್ ಎಲ್ಲರೂ ಕೂಡ ಮನವಿಗಳು ಕೊಡ್ತಾರೆ. ಈಗ ಸಾರ್ವಜನಿಕರ ಆಸ್ತಿ ಪಾಸ್ತಿಗಳು ಲೆಕ್ಕಾಚಾರ ಇದು ಪಾರ್ಕ್ಗಳು. ಈ ಪಾರ್ಕ್ಗಳನ್ನ ನೀವು ಈ ರೀತಿ 5% ಬಳಕೆ ಮಾಡ್ಕೊಂಡ್ಬಿಟ್ರೆ ಮತ್ತೆ ಬೆಂಗಳೂರು ನಗರದಲ್ಲಿ ಇನ್ನೇನ್ ನೋಡ್ಬೇಕು ನಾವು? ಬೆಂಗಳೂರು ನಗರ ಅಂದ್ರೆ ನಾವು ಗ್ರೀನ್ ಸಿಟಿ, ಗಿಡ ಮರಗಳು ಇರ್ತಕ್ಕಂಥ ನಗರ. ಇವತ್ತು ಪಾರ್ಕ್ಗಳನ್ನು ಕೂಡ ನೀವು ಈ ತರ ಆವರಿಸ್ಕೊಂಡ್ಬಿಟ್ರೆ ಮತ್ತೆ ಇನ್ ಯಾವ ರೀತಿ ನೀವು ಆಡಳಿತದಲ್ಲಿ ನಿಮ್ಮ ಆಲೋಚನೆಗಳಿದೆ? ಬೇರೆ ಮಾಡುವಂತ ಕೆಲಸ ಮಾಡ್ಬೇಕಣ, ಇವೆಲ್ಲ ಬಿಟ್ಬಿಟ್ಟು ಮಾತಾಡ್ತೀನಿ. ಸಿದ್ಧಗಂಗಾ ಮಠದ ಆಸ್ತಿ ಕೂಡ 8 ಎಕರೆ ಅಂತ ಸಿಎಂ ಅವರು ಭೇಟಿ ಮಾಡಿ ಸ್ವಾಮಿಗಳು ಚರ್ಚೆ ಮಾಡಿದ್ದಾರೆ. ಅದೇನೋ ನನಗೆ ಗೊತ್ತಿಲ್ಲ ಅಣ್ಣ, ತಿಳಿದು ಮಾತಾಡ್ತೀನಿ ಇದ್ರ ಬಗ್ಗೆ. ಓಕೆ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.